ನಮಸ್ಕಾರ ಕರ್ನಾಟಕ. ಪ್ರೀತಿಗಾಗಿ ಕಣ್ಣೀರಿಟ್ಟ ರಕ್ಷಿತಾ ಶೆಟ್ಟಿ ಗಿಲ್ಲಿಗೆ ನಿಜವಾಗ್ಲೂ ಅಹಂಕಾರ ಬಂದೇ ಬಿಡ್ತಾ ಎನ್ನುವಂಥ ವಿಚಾರದ ಬಗ್ಗೆ ನಿಮಗೆ ಮಾತಾಡಕ್ಕೆ ಬಂದೀನಿ. ಯಾಕಪ್ಪ ಅಂತಂದರೆ ಇವತ್ತು ನೋಡ್ಬೋದು ನೀವು ಬಿಗ್ ಬಾಸ್ ಸೀಸನ್ 12ರ ಒಂದು ಕ್ರೇಜ್ ಯಾವತ್ತೂ ಕೂಡ ಮುಗಿವಲ್ತು. ಈ ವಿಚಾರದೊಳಗೆ ಈ ಸಮಯದೊಳಗೆ ದೊಡ್ಡ ಮನೆ ಹಬ್ಬ ಅಂತೇಳಿ ಫೆಬ್ರವರಿ 14ಕ್ಕೆ ನಿಮ್ಗೆ ಎಲ್ಲರಿಗೂ ಕಲರ್ಸ್ ಕನ್ನಡದೊಳಗೆ ಬರೋಕತ್ತೈತೆ ಅಂಬೋದು ಎಲ್ಲರಿಗೂ ಗೊತ್ತು. ಸೊ ಇವತ್ತು ಪ್ರೋಮೋಗಳನ್ನು ನಿನ್ನೆ ಪ್ರೋಮೋಗಳನ್ನು ನೋಡಿಬಿಟ್ರೆ ನಿಮ್ಗೆ ಗೊತ್ತಾಗ್ತದೆ. ಏನಪ್ಪ ಅಂದರೆ ನಿನ್ನೆ ನೀವು ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ರಿ. ನಿಜವಾದ ಪ್ರೀತಿ, ಆ ಒಂದು ನಿಷ್ಕಲ್ಮಶವಾಗಿರುವಂತಹ ಪ್ರೀತಿ ಬಂತಪ್ಪ ಅಂದ್ರೆ ಮನಸ್ಸಿನೊಳಗೆ ಅವ್ರು ಒಂದು ಸ್ವಲ್ಪ ದೂರ ಆದರೂ ಕೂಡ ನಮಗೆ ಎಷ್ಟು ನೋವಾಗ್ತದೆ ಅನ್ನುವಂಥ ವಿಚಾರದ ಬಗ್ಗೆ ನಿಮಗೆ ಮುಂದೆ ಮಾತಾಡಕ್ಕೆ ಬಂದೀನಿ. ಯಾಕಪ್ಪ ಅಂದ್ರೆ ಇಲ್ಲಿ ಕಾವ್ಯ ಮತ್ತು ಗಿಲ್ಲಿಯ ಸ್ನೇಹ, ಗಿಲ್ಲಿಯ ಒಂದು ಲವ್ ಕಾಮಿಡಿ ಏನೈತಲ್ಲ ಕೇವಲ ಸ್ನೇಹಮಯವಾಗಿರುವಂತಹ ಒಂದು ಸಂಬಂಧ. ಆದರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿಯ ನಡೆಯಿರುವಂಥದ್ದು ಇದು ನಿಜವಾದ ಪ್ರಾಮಾಣಿಕವಾದಂತಹ ಪ್ರೀತಿ. ಅದೊಂದು ಏನನ್ನೂ ಬಯಸದೇ ಇರುವಂತಹ ಪ್ರೀತಿ ಮತ್ತು ಹೇಳಲಾಗದೇ ಇರುವಂತಹ ಪ್ರೀತಿ, ಹೇಳಲಾಗದ ಪ್ರೀತಿ. ಅದು ಏನು ಯಾವ ರೀತಿ ಹೇಳಿಕೆಬೇಕು ಅನ್ನೋದು ಗೊತ್ತಾಗವಲ್ತು. ಹೆಂಗೆ ಅದರ ಬಗ್ಗೆ ನಾನು ಅವರಿಗೆ ಅದ್ರ ಬಗ್ಗೆ ಪರಿಪೂರ್ಣವಾಗಿ ಹೆಂಗೆ ನಾನು ನಂಬಿಸಬಲ್ಲೆ ಎನ್ನುವಂಥ ವಿಚಾರದೊಳಗೆ ಗೊಂದಲದೊಳಗೆ ರಕ್ಷಿತಾ ಕುಂತು ಬಿಟ್ಟಾಳೆ. ಯಾಕಪ್ಪ ಅಂದರೆ ಒಂದು ಹುಡುಗಿಯ ಮನಸ್ಸಾಗಲಿ ಅಥವಾ ಹುಡುಗನ ಮನಸ್ಸಾಗಲಿ ನಮ್ಮದು ಇದು ಒಂಥರ ಏನಪ್ಪ ಅಂದ್ರೆ ಯಾರನ್ನು ನಾವು ಅತಿ ಹೆಚ್ಚಾಗಿ ಪ್ರೀತಿ ಮಾಡ್ತೀವೋ ಅವ್ರ ಮುಂದೆ ನಮ್ಮ ಪ್ರೀತಿಯನ್ನು ಹೇಳ್ಕೊಳ್ಳೋಕೆ ಒಂದು ರೀತಿಯ ಮುಜುಗರ, ಒಂದು ರೀತಿಯ ಭಯ. ಯಾಕಪ್ಪ ಅಂದರೆ ಇರುವ ಸ್ನೇಹ ಎಲ್ಲಿ ಕೆಟ್ಟೋಗ್ಬಿಡುತ್ತೋ ಎನ್ನುವಂಥ ಕಾರಣಕ್ಕೋಸ್ಕರ. ಸೊ ಅಂದರೆ ಇಲ್ಲಿ ಒಂದು ವಿಚಾರ ನೋಡ್ರಿ, ಇವರಿಬ್ಬರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ನಿಜವಾದ ಪ್ರೀತಿ ನನಗನ್ನಿಸ್ತದ ಭಾಳ ಎಷ್ಟು ಒಂದು ರೀತಿ ನೋಡ್ತಾನೆ ಇದ್ದರೆ. ಯಾಕಪ್ಪ ಅಂದರೆ ನಾವು 3 ತಿಂಗಳ ಕಾಲ ಬಿಗ್ ಬಾಸನ್ನು ನೋಡ್ಕೊಂತ ಬಂದೀವಿ. ಆ ಬಿಗ್ ಬಾಸ್ ಹೋದ್ಮೇಲೆ ಏನೋ ಒಂದು ಮಿಸ್ ಮಾಡ್ಕೊಂಡೇವೆ ಅಂತ ಮನಸ್ಸಿಗೆ ಅನಿಸ್ತದೆ. ಸೊ ಅಂಥದ್ರೊಳಗೆ ಅವರಿಬ್ಬರು ಎದುರುಗಡೆ ಕೂತ್ಕೊಂಡು ಕಾಮಿಡಿ ಮಾಡಿಕೊಂಡು, ಕೆಲವೊಂದಿಷ್ಟು ಚೇಷ್ಟೆ ಮಾಡಿಕೊಂಡು, ಕೆಲವೊಂದಿಷ್ಟು ನಗಾಡಿಕೊಂಡು, ಅಲ್ಲೆಲ್ಲ ದಿನಗಳನ್ನು ಕಳ್ಕೊಂಡು, ಜಗಳ ಮಾಡಿಕೊಂಡು, ಅದು ಹಲವಾರು ರೀತಿಯಲ್ಲಿ ಅವರಿಬ್ಬರು ಕೂಡ ಆ ಒಂದು ಮನೆಯೊಳಗೆ ಕಳೆದು ಬಿಟ್ರೆ ಅದರ ಮನಸ್ಸು ಕೂಡ, ಅದರ ಜೊತೆಗೆ ಮನಸ್ಸು ಕೂಡ ಬೆರೆತು ಹೋಗಿರುವಂಥದ್ದು. ಅವರಿಬ್ಬರಲ್ಲಿ ಬೆರೆತು ಹೋಗಿರಲಿಕ್ಕಿಲ್ಲ. ಬಟ್ ರಕ್ಷಿತಾ ಶೆಟ್ಟಿಗಂತೂ ಸಂಪೂರ್ಣವಾಗಿ ಗಿಲ್ಲಿಯನ್ನು ಒಟ್ಟ ದೂರದಿಂದ ನೋಡಬಾರ್ದು, ಗಿಲ್ಲಿ ಇನ್ನೊಂದು ಹೆಣ್ಣಿನ ಜೊತೆಗೆ ಇರಬಾರ್ದು, ಗಿಲ್ಲಿಯಿಂದ ನಾನು ದೂರ ಆಗಬಾರ್ದು. ಒಟ್ಟು ಗಿಲ್ಲಿ ನನಗೆ ಭಾಳಷ್ಟು ಆಕರ್ಷಿತವಾಗಿದ್ದಾನೆ, ಗಿಲ್ಲಿ ನನ್ನ ಮನಸ್ಸಲ್ಲಿ ಸಂಪೂರ್ಣವಾಗಿ ಮುಳುಗೋಗಿದ್ದಾನೆ, ಬೇರೊಂದು ವ್ಯಕ್ತಿಗೆ ಆ ಮನಸ್ಸಲ್ಲಿ ಜಾಗವೇ ಇಲ್ಲ, ಕಿಂಚಿತ್ತು ಜಾಗ ಕೂಡ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಗಿಲ್ಲಿಯನ್ನು ರಕ್ಷಿತಾ ಹಚ್ಕೊಂಡ್ಬಿಟ್ಟಾಳೆ. ಅಂದರೆ ಆಕೆಯ ಪ್ರೀತಿ, ಆಕೆಯ ನಿಷ್ಕಲ್ಮಶವಾಗಿರುವಂಥ ಮನಸ್ಸು, ಆಕೆಯ ಮಾತುಗಳೇ ಒಂದೊಂದು ಮುತ್ತಿದ್ದಂಗೆ. ನಾವೆಲ್ಲರೂ ಕೂಡ ಆ ಹುಡುಗಿ ಚಿಕ್ಕ ಹುಡುಗಿ ಆಗಿರ್ಬೋದು, ಭಾಳ ವ್ಯಕ್ತಿತ್ವದಲ್ಲಿ, ನೇರ ಮಾತುಗಳಲ್ಲಿ ಭಾಳ ದೊಡ್ಡ ಹುಡುಗಿ ಅದು. ಆಕೆ ಕಣ್ಣಲ್ಲಿ ಒಂದು ಸಂಭಾಷಣೆ ಆದ, ಆ ಕಣ್ಣಲ್ಲಿ ನೀವು ವಿಚಾರ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಈ ಗಿಲ್ಲಿ ಮತ್ತು ಕಾವ್ಯಾಗಿರುವಂಥದ್ದು ಸ್ನೇಹ, ಅದು ಪಕ್ಕಾ ಸ್ನೇಹ. ಯಾಕಪ್ಪ ಅಂದ್ರೆ ಅವರಿಬ್ಬರ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪ್ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂದ್ರೆ ಗಿಲ್ಲಿಗೆ ಆಗಿರ್ಬೋದು, ಗಿಲ್ಲಿಗೆ ಗೊತ್ತು ಇದು ಹುಡುಗಿಯರ ಜೊತೆಗೆ ನಾನು ಯಾವಾಗಲೂ ಒಂದು ಅಥವಾ ಕಾಮಿಡಿ ಮಾಡ್ಕೊತಿದ್ರೆ ಅಥವಾ ಒಂದು ಲವ್ ಟ್ರ್ಯಾಕ್ ನಡೆಸಿದರೆ ಒಂದಷ್ಟು TRP ಜಾಸ್ತಿ ಆಗಿರ್ಬೋದು, ಅಥವಾ ಜನರು ಗುರುತಿಸ್ತಾರೆ ಅನ್ನುವಂಥ ಭಾವನೆ ಇರ್ಬೋದು. ಬಟ್ ರಕ್ಷಿತಾಗೆ ಆ ಭಾವನೆ ಇಲ್ಲ. ಆ ಹುಡುಗಿ ಏನೇ ಹೇಳಿದ್ರು ಕೂಡ ಮನಸ್ಸಿನಿಂದ ಹೇಳುತ್ತದೆ. ನನ್ನಲ್ಲಿರುವಂಥ ಪ್ರೀತಿ ನಿಜವಾದಂಥ ಪ್ರೀತಿ, ಅದನ್ನು ಯಾವ ರೀತಿ ಹೇಳ್ಬೇಕನ್ನೋದು ಗೊತ್ತಾಗುತ್ತೆ ಅಷ್ಟೇ. ನೀವು ನೋಡಿರ್ಬೋದು ನಿನ್ನೆ ಪ್ರೋಮೋದಲ್ಲೂ ಕೂಡ ಈ ರಕ್ಷಿತಾ ಸುಮ್ಮನೆ ಕೂತ್ಕೊಂಡಿರ್ತಾಳೆ. ಬಟ್ ಈ ಗಿಲ್ಲಿ ಬಗ್ಗೆ ಅಲ್ಲಿ ಸೆಟ್ಟನ್ನು ತಗೊಂಬರ್ತಾರೆ. ಅಲ್ಲಿ ಯಾರು ದೊಡ್ಡ ಮನೆ ಹಬ್ಬದೊಳಗೆ ಅವಾಗ ಕಾವ್ಯ ಹೇಳ್ತಾಳೆ, ನಾನು ಸೀಸನ್ ಪೂರ್ತಿ ರೇಗಿಸಿದ್ದಕ್ಕಾಗಿ ನೀನು ಹಲ್ಲು ಮುರಿತೀನಿ ಅಂತೇಳಿ ಒಗದಾಗ ಗಿಲ್ಲಿ ಏನಂತ ಕೌಂಟ್ರ್ ಕೊಡ್ತಾನೆ, ಅಲ್ಲಿ ಆಟೋಮೆಟಿಕ್ ಒಂದು ಕೌಂಟ್ರ್ ಕೊಡ್ತಾನೆ. ಅದೇ ರಂಗಿನೊಳಗೆ, ಅದೇ ಕ್ವಾಲಿಟಿ ಒಳಗೆ ಒಂದು ಕೌಂಟ್ರ್ ಕೊಡ್ತಾನೆ, ಬದಲಾಗಿಲ್ಲ ಗಿಲ್ಲಿ. ಸೊ ಅಲ್ಲಿ ಏನಾಗಿಬಿಡ್ತಪ್ಪ ಅಂತಂದರೆ ಗಿಲ್ಲಿ ಒಂದು ಕೌಂಟ್ರ್ ಕೊಡ್ತಾನೆ, ನೀನು ಮನೆ ತನಕ ಬಂದು ನಿನಗೆ ರೇಗಿಸ್ತೀನಿ, ಮೆಸೇಜಲ್ಲಿ ರೇಗಿಸ್ತೀನಿ, ರೋಡಲ್ಲಿ ರೇಗಿಸ್ತೀನಿ, ಎಲ್ಲಿ ಹೋದ್ರೂ ನೀನು ರೇಗಿಸೋದು ಬಿಡಲ್ಲ ಅಂತ ಅನ್ನುವಂಥ ಒಂದು ಡೈಲಾಗ್ ಹೊಡಿತಾನೆ. ಸೊ ಆಗ ಕಲರ್ಸ್ ಕನ್ನಡದಲ್ಲಿ ಕ್ಯಾಮ್ರಾವನ್ನು ಸ್ವಲ್ಪ ರಕ್ಷಿತಾಗಿ ಫೋಕಸ್ ಮಾಡ್ತಾರೆ. ಯಾಕೆ ಆ ಕಣ್ಣುಗಳನ್ನು ನೋಡ್ಬೇಕು ನೀವು. ಪಾಪ ಆ ಕಣ್ಣಲ್ಲಿ ಏನೋ ಒಂದು ಮುಜುಗರ, ಏನೋ ಒಂದು ಕೋಪ, ಏನೋ ಒಂದು ಮಿಸ್ ಆಗ್ತಿದ್ದೀನಿ ನಾನು. ಸೊ ನನಗೆ ಒಂದು ಮೆಸೇಜ್ ಮಾಡ್ತಾ ಇಲ್ಲ, ನನ್ನ ಮನೆ ತನಕ ಬರ್ತೀನಿ ಅಂತ ಒಂದು ಮಾತು ಕೂಡ ಹೇಳ್ತಾ ಇಲ್ಲ. ಬಟ್ ಅವಳಿಗೆ ಎಲ್ಲೋ ಒಂದು ಕಡೆಯಿಂದ ಇವರಿಬ್ಬರು ಕ್ಲೋಸ್ ಇದ್ದಾರೆ, ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಅವಳು ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲಲ್ಲ. ಅವಳು ಪ್ರೀತಿಗಿಂತ ನನ್ನ ಪ್ರೀತಿಗೆ ಏನು ಕಡಿಮೆ ಆಗಿದೆ. ನಾನು ಸ್ವಲ್ಪ ಸೌಂದರ್ಯದಲ್ಲಿ ಕಪ್ಪಾಗಿರ್ಬೋದು, ಬಟ್ ನಾನು ನಿಜವಾದಂಥ ಪ್ರೀತಿ, ಮನಸ್ಪೂರ್ವಕವಾಗಿರುವಂಥ ಪ್ರೀತಿ ಕೊಡ್ತೀನಿ. ನನಗೊಂದು ಮೆಸೇಜ್ ಮಾಡು, ನನಗೊಂದು ಕಾಲ್ ಮಾಡು, ನನ್ನ ಮನೆಗೆ ಬಾ, ಇಲ್ಲ ನಿನ್ನ ಮನೆಗೆ ನನ್ನ ಕರಿ, ಮನಪೂರ್ವಕವಾಗಿ ಓಡಿ ಬರ್ತೇನೆ. ಆ ಅರೆ ಕ್ಷಣದಲ್ಲಿ ಎಲ್ಲವನ್ನು ಬಿಟ್ಟು ಬರ್ತೇನೆ. ಆ ಸ್ವರ್ಗ ಕೂಡ ನನ್ನ ಮುಂದೆ ಬಂದು ನಿಂತಿದ್ರು ಕೂಡ ನನಗದು ಬೇಡ, ಆ ಸ್ವರ್ಗದ ಬಾಗಿಲು ಕೂಡ ನನ್ನ ಕರಿತಾ ಇದ್ರು ಕೂಡ ಬೇಡ, ನನಗೆ ನೀನೇ ಬೇಕು ಎನ್ನುವಂತಹ ಒಂದು ಸಂಭಾಷಣೆ ಆ ಕಣ್ಣಲ್ಲಿ ಕಾಣಿಸ್ತದೆ. ಅದು ನಿಜವಾದ ಪ್ರೀತಿಗಿರುವಂಥ ಶಕ್ತಿ ಅದು. ಯಾಕಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ನಮ್ಮದು ಒಂದು ಹುಚ್ಚು ಮನಸ್ಸು, ಕೋಡಿ ಮನಸ್ಸು. ಯಾಕಪ್ಪ ಅಂದರೆ ಇದು ಪ್ರೀತಿ ಅನ್ನುವಂಥದ್ದು ಕೆಟ್ಟ ಕೋಡಿ ಸುಳೆ ಮಗಂದಿದು. ಇದು ಎಷ್ಟು ಕೆಟ್ಟ ಕೋಡಿ ಸುಳೆ ಮಗಂದಪ್ಪ ಅಂತಂದ್ರೆ ಹುಟ್ಟಿಸಿದಂಥ ತಂದೆ ತಾಯಿಯನ್ನು ದೂರ ಮಾಡ್ತದ, ಜೊತೆಗೆ ಬೆಳೆದಂಥ ಅಣ್ಣ ತಮ್ಮರನ್ನು ದೂರ ಮಾಡ್ತದ, ಜೊತೆಗೆ ಬೆಳೆದಂತಹ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದಂಥ ಸ್ನೇಹಿತರನ್ನು ಕೂಡ ಬೇರೆ ಮಾಡುವಂತಹ ಒಂದು ಕೆಟ್ಟ ಚಟ ಇದು.
ಪ್ರೀತಿ ಅನ್ನೋದು. ಇದು ಎಲ್ಲರ ಜೀವನದಲ್ಲಿ ಆಗೇ ಇರ್ತದ. ಈಗ ವಯಸ್ಸಾಗಿತ್ತಪ್ಪ ನಿಮ್ಗೆ ಹಿಂದೆ ಆಗಿರ್ತದ, ವಯಸ್ಸಾಗಿಲ್ಲಪ್ಪ ಮುಂದೆ ಆಗೇ ಆಗ್ತದ. ಈಗ ಸದ್ಯ ಇನ್ನೊಬ್ರಿಗೆ ಮಿಡ್ಲಲ್ಲಿ ಇರೋದ್ರೆ ಈಗ ಆಗ್ತಾನೆ ಇರ್ತದೆ. ಸೊ ಈ ಪ್ರೀತಿ ವಿಚಾರದೊಳಗೆ ಗಿಲ್ಲಿ ಮತ್ತು ರಕ್ಷಿತಳ ಪ್ರೀತಿ ಭಾಳ ನಿಷ್ಕಲ್ಮಶವಾಗಿರುವಂಥ ಪ್ರೀತಿ. ಪ್ರೀತಿ ಅಂದರೆ ಏನಪ್ಪ, ಪ್ರೀತಿ ಅಂದರೆ ಏನು ಅನ್ನುವಂಥದ್ದು ಫಸ್ಟ್ ನಾವು ತಿಳ್ಕೋ. ಪ್ರೀತಿ ಅಂದರೆ ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಆಗಿರುವಂತಹ ಅಪಾರ ಆಳವಾಗಿರುವಂತಹ ಪ್ರೀತಿ, ಗೌರವ, ಕಾಳಜಿ, ಒಂದು ಆತ್ಮೀಯತೆಯ ಭಾವನೆ ಮತ್ತು ಇಬ್ಬರು ಸುಖ ದುಃಖಗಳಲ್ಲೂ ಕೂಡ ಇರುವಂತಹ ಒಂದು ಭಾವನೆ. ಅದು ಸುಖ ದುಃಖಗಳಲ್ಲೂ ಕೂಡ ಭಾಗಿಯಾಗುವಂತಹ ಮನೋಭಾವನೆಗೆ ಒಂದು ಪ್ರೀತಿ ಅಂತೇಳಿ ಕರಿತೀವಿ ನಾವು. ಆ ನಿಜವಾದ ಪ್ರೀತಿ ಆಗಿರುವಂಥದ್ದು ಗಿಲ್ಲಿ ಮತ್ತು ರಕ್ಷಿತಾಗ ಮಾತ್ರ, ಬೇರೆಯವ್ರಿಗೆ ಯಾರಿಗೆ ಆಗಿಲ್ಲ. ಈ ಸುಮ್ಮನೆ ದೊಡ್ಡ ಸೊಳೆ ಮಕ್ಕಳು ಇವೆಲ್ಲ ಏನು ಮಾತಾಡ್ತೀರಿ ಗೊತ್ತಾಗವಲ್ತು, ಪೂರಾ ಉತ್ಸೊಳೆ ಮಕ್ಕಳು ಮಾತಾಡ್ದಂಗೆ ಮಾತಾಡ್ಬಿಡ್ತಾರೆ. ಏನಪ್ಪ ಅಂತಂದರೆ ಇಲ್ಲ ಗಿಲ್ಲಿ ಕಾವ್ಯ ಭಾರಿ ಲವ್ ಸ್ಟೋರಿ, ಇವರಿಬ್ಬರು ಜೋಡಿ ಆಗ್ಬೇಕು, ಅವ್ನು ಗಿಲ್ಲಿ ಎಲ್ಲಿ ಹೋದ್ರು ಕಾವು ಕಾವು ಅಂತ ಕಲೆ ಬಿದ್ದುಬಿಡ್ತಾನೆ. ಇದು ಬ್ಯಾಡಿದು. ಇದನ್ನು ನಾವು ನಿಜವಾಗ್ಲೂ ಒಂದು ಅರ್ಥ ಮಾಡ್ಕೋಬೇಕು, ಜೀವನದೊಳಗೆ ಕೂಡ ಒಂದೇ ಅರ್ಥ ಮಾಡ್ಕೋಬೇಕು. ಏನಪ್ಪ ಅಂದ್ರೆ ನಾವು ಇನ್ನೊಬ್ಬರನ್ನ ಬಯಸಿ ಯಾವತ್ತಿಗೂ ಹೋಗಬಾರ್ದು, ನಮ್ಮನ್ನು ಬಯಸಿ ಬಂದವ್ರನ್ನ ಯಾವತ್ತೂ ಕೂಡ ನಾವು ಮಿಸ್ ಮಾಡ್ಕೋಬಾರ್ದು ಅಂತಕ್ಕಂಥದ್ದು ನನ್ನ ಭಾವನೆ. ನನ್ನ ಮನಸ್ಸಿನೊಳಗೆ ಬಂದತ್ತಪ್ಪ, ಹೇಳಿ ನಿಮ್ಮ ಮನಸ್ಸಿಗೆ ಏನೇನು ಅನಿಸುತ್ತೆ ಗೊತ್ತಿಲ್ಲ. ಯಾಕಪ್ಪ ನಿಜವಾಗಲೂ ಒಂದು ನಿಷ್ಕಲ್ಮಶವಾದ ಪ್ರೀತಿ ಬರಬೇಕಪ್ಪ ಅಂದ್ರೆ ಮನುಷ್ಯನಿಗೆ ಅದು ಏನೋ ಒಂದು ಅಟ್ರಾಕ್ಷನ್ ಆಗಿರುತ್ತೆ. ಆಕೆ ಕಣ್ಣಲ್ಲಿ ನೀವು ಗಮನಿಸ್ಬೋದು. ಮತ್ತು ನೀವು ಬಿಗ್ ಬಾಸ್ ಮನೆಯಲ್ಲೂ ಕೂಡ ನೋಡ್ಬೋದು. ನೀವು ಯಾವುದ್ಯಾವುದೋ ಕಾರಣಕ್ಕೆ ಹೋಗಿ ಗಿಲ್ಲಿ ಹತ್ರ ಕೂಡ್ತಾಳ, ಗಿಲ್ಲಿ ಹತ್ರ ನಾನು ಮತ್ತು ಗಿಲ್ಲಿ ಹತ್ರ ಇರುವಾಗ ಯಾರು ಕೂಡ ಬರಬಾರ್ದಂತೆ ಬೀನ್ ಬ್ಯಾಗ್ ತೊಗೊಂಡು ಹೊರಗೆ ಇಡ್ತಾಳ, ಅಲ್ಲಿರುವಂಥ ಚೇರ್ಗಳನ್ನ ತಗೊಂಡೋಗಿ ಬೇರೆ ಜಾಗಕ್ಕೆ ಇಡ್ತಾಳ. ಅದರ ನಂತರ ಈ ಕಿಚನ್ ಪಂಚಾಯತಿ ನಡೆಯುವಂಥ ಸಂದರ್ಭದಲ್ಲಿ ಯಾವಾಗಲೂ ಗಿಲ್ಲಿ ಪಕ್ಕನೇ ಕೂತ್ಕೋಬೇಕಂತ ಆಲೋಚನೆ ಮಾಡ್ತಿರ್ತಾಳ. ಈ ಗಾವ್ಯ ಮತ್ತು ಗಿಲ್ಲಿ ಒಂದೇ ತಕ್ಕ ಇದ್ದಾರೆ ಅಂದ್ರೆ ಬೆಂಕಿ ಉರಿದು ಬಿಟ್ಟಿರುತ್ತೆ ಕಣ್ಣು, ಅಷ್ಟು ಸಿಟ್ಟು ಬರ್ತಿರುತ್ತೆ, ಅಷ್ಟು ಕೋಪ ಬರ್ತಿರುತ್ತೆ. ಮತ್ತು ಆ ಸೋಫಾದ ಮೇಲೆ ಅಲ್ಲಿ ಅದು ಅಡುಗೆ ಮಾಡುವಂಥ ಕಿಚನಲ್ಲಿ ಸೋಫಾದ ಮೇಲೆ ಕೂತ್ಕೊಂಡು ಹೇಳ್ತಾಳೆ ಒಂದು ದಿನ ಏನಂತ, ಯಾರನ್ನೂ ಪ್ರೀತಿ ಬಯಸಿ ಹೋಗ್ಬೇಡ ನೀನು, ಇನ್ನೊಬ್ಬರು ಪ್ರೀತಿ ಬಯಸಿ ನಾನು ನಿನ್ನ ಹತ್ರ ಬರ್ತಾ ಇದ್ದೀನಿ ಅರ್ಥ ಮಾಡ್ಕೊ ಅಂತ ಇಂಡೈರೆಕ್ಟಾಗಿ ಹೇಳ್ತಾಳೆ. ಅದನ್ನು ರಘು ಅವರು ಗಮನಿಸ್ಕೊಂಡು ಏನು ಹೇಳ್ತಾ ಇದೆ ಅಂತ ನನಗೆ ಅರ್ಥ ಇದೆ ಅಂತ ಅವ್ರು ನಗುತ್ತಾರೆ. ಸೊ ಅಂದರೆ ಅಷ್ಟು ಪ್ರೀತಿ ಒಟ್ಟಾರೆಯಾಗಿ ಗಿಲ್ಲಿ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೀತಿ. ನಾವು ನಾವು ಅರ್ಥ ಮಾಡ್ಕೊಳಲ್ಲ. ಏನಪ್ಪ ಅಂದರೆ ಒಟ್ಟು ಇನ್ನೊಬ್ಬರಿಂದ ತಿರುಗದೆ ನಮ್ಮದಾಗದ, ಅದು ಹುಡುಗಿ ಆಗಿರಲಿ ಹುಡುಗನೇ ಆಗಿರಲಿ, ಇದು ದೇವರು ಒಂದು ರೀತಿ ಹುಚ್ಚುಚ್ಚಾಕಾರ ಮನಸ್ಸು ಕೊಟ್ಟುಬಿಟ್ಟಾನೆ. ಆ ಹುಚ್ಚುಚ್ಚಾಕಾರ ಮನಸ್ಸಿಗೆ ಏನಂತ ಹೇಳ್ತಿದ್ದಿ, ಸಗಣಿ ತಿಂಬ ಮನಸ್ಸದು. ಯಾವುದೋ ಒಂದು ಹುಡುಗಿ ಭಾಳ ದಿನಕ್ಕೆ ನನ್ನನ್ನು ಪ್ರೀತಿ ಮಾಡ್ತಿದ್ದಾಳೆ ಅಂತಂದಾಗ ಆಕೆಗೆ, ಅಥವಾ ನಾನು ಇನ್ನೊಂದು ಹುಡುಗಿನ ಯಾವುದೋ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ ಅಂದಾಗ ಆ ಹುಡುಗಿ ಬಹಳಷ್ಟು ದಿನಗಳ ಕಾಲ ಮದುವೆ ಆಗಿ ಮಕ್ಕಳಾಗಿದ್ರು ಕೂಡ ನಮಗೆ ಅವ್ರ ಮೇಲೆ ಪ್ರೀತಿ ಯಾವತ್ತಿಗೂ ಕೂಡ ಕಡಿಮೆ ಆಗೋದಿಲ್ಲ. ಸೊ ಅಂದ ಬಳಿಕ ಇಲ್ಲಿ 3 ತಿಂಗಳು ಸತತವಾಗಿ ಜೊತೆಗಿದ್ದಂಥ ವ್ಯಕ್ತಿಗಳು ದೂರ ಆಗಿಬಿಟ್ರಪ್ಪ ಅಕಸ್ಮಾತ್ ಅಂದಾಗ ಮನಸ್ಸಿಗೆ ಒಂದಷ್ಟು ನೋವಾಗ್ತದೆ. ಸೊ ಹಾಗಾಗಿ ರಕ್ಷಿತ ಏನು ಕೇಳ್ಕೊಳ್ತಾರೆ, ದಯವಿಟ್ಟು ನನಗೆ ಪ್ರೀತಿಯನ್ನು ಕಡಿಮೆ ಮಾಡಬೇಡ್ರಿ, ದಯವಿಟ್ಟು ಪ್ರೀತಿಯನ್ನು ಕೊಡ್ರಿ, ಒಂದಷ್ಟು ಸಮಯವನ್ನು ಕೊಡ್ರಿ. ನೀವು ದೊಡ್ಡ ಸ್ಟಾರ್ ಆಗಿರ್ಬೋದು ಅಥವಾ ಇನ್ನೊಂದು ಆಗಿರ್ಬೋದು, ನಮ್ಮ ಫ್ರೆಂಡ್ಶಿಪ್ ಹೀಗೆ ಉಳಿಲಿ, ನಮ್ಮಿಂದ ದೂರ ಆಗಬೇಡ್ರಿ ಅಂತ ಪ್ರೀತಿಯನ್ನು ಬೇಡ್ಕೊಂಡ್ಲು. ಬಟ್ ಇಲ್ಲಿ ಗಿಲ್ಲಿಗೆ ಏನು ಅಹಂಕಾರ ಬಂದಿಲ್ಲ ಅಥವಾ ಕ್ರೇಜ್ ಬಂತಂತೇಳಿ ಅಹಂಕಾರ ಬಂದಿಲ್ಲ. ಆತ ಬಿಸಿ ಶೆಡ್ಯೂಲ್ ಒಳಗೆ ಅದನ್ನು ಏನೂ ಮಾಡೋಕ್ಕಾಗಿಲ್ಲ. ಬಿಸಿ ಶೆಡ್ಯೂಲ್ ಎಲ್ಲಿ ಹೋದ್ರು ಕಾರ್ಯಕ್ರಮಗಳು, ಎಲ್ಲಿ ಹೋದ್ರು ಜನರ ಪ್ರೀತಿ, ಎಲ್ಲಿ ಹೋದ್ರು ಟ್ಯಾಟೋ ಅಭಿಮಾನಿಗಳು, ಎಲ್ಲಿ ಹೋದ್ರು ಕರ್ನಾಟಕ ಜನ ಗಿಲ್ಲಿಗೆ ಬಿಡೋಕತ್ತಿಲ್ಲ. ಅದಕ್ಕೆ ನಿದ್ದೆ ಮಾಡೋಕ್ಕೆ ಕೂಡ ಪುರುಸತಿಗಿಲ್ಲ, ಅಷ್ಟು ಕಾರ್ಯಕ್ರಮಗಳು ಒಂದ್ರ ಮೇಲೊಂದು. ಹಂಗಾಗಿ ಸಮಯ ಕೊಡದೇ ಇರಬಹುದು, ಆದರೆ ಅಹಂಕಾರ ಮಾತ್ರ ಗಿಲ್ಲಿಗೆ ಬಂದಿಲ್ಲ. ಹೆಂಗಿದ್ದು ಗಿಲ್ಲಿ ಹಂಗಾದ ಅನ್ನೋದು ನನ್ನ ವಿಚಾರಪ್ಪ. ಇನ್ನೊಂದು ಏನಪ್ಪ ಅಂತ, ನಾವು ಹುಡುಗರಾಗಲಿ ಹುಡುಗಿಯರಾಗಲಿ ಒಂದೇ, ನಮಗೆ ಹುಚ್ಚುಚ್ಚಾಕರ ಮನಸ್ಸು. ಏನಪ್ಪ ಅಂತಂದರೆ ಒಂದು ಇನ್ನೊಬ್ಬರಿಂದ ಹೋಗುವಂಥ, ನಮ್ಮಿಂದ ಬರೋರನ್ನ ಸ್ವಲ್ಪ ತಗೊಳ್ರಿ ಅಂತ ಹೇಳ್ತಾ, ಅದಾದ ನಂತರ ಒಂದು ಹುಡುಗಿ ಅಥವಾ ನಮ್ಮ ಮನಸ್ಸನ್ನು ಮೆಚ್ಚಿರುವಂತಹ ಅಥವಾ ನನಗೆ ಇಷ್ಟವಾಗಿರುವಂಥ ಒಂದು ಹುಡುಗಿ ಫೋನ್ ಮಾಡಿ, ನೀ ಚೆನ್ನಾಗಿದೆಯಾ, ಚೆನ್ನಾಗಿರ್ಬೇಕು, ಜೀವನ ಪೂರ್ತಿ ನೀ ಚೆನ್ನಾಗಿರ್ಬೇಕು, ನೀ ಚೆನ್ನಾಗಿದ್ರೆ ನಂಗೆ ತುಂಬ ಇಷ್ಟ ಅಂತ ಅಂದ್ಬಿಟ್ರೆ, ಆ ಸ್ವರ್ಗ ಲೋಕದ ಬಾಗಿಲ ನಮ್ಮ ಮನೆ ಮುಂದೆ, ನನ್ನ ಕಾಲ ಮುಂದೆ ಬಂದು ನಿಂತದನ್ನು ಅನಿಸ್ಬಿಟ್ಟದ. ಆ ಕೊಯ್ನೂರು ವಜ್ರ ಬಂದು ಬಗಲ ಕುಂತು ಬಿಟ್ಟದೇನು ಅನ್ನಿಸ್ತದ. ಆ ಮನಸ್ಸಿನ ಆಳದಂಥ ಪ್ರೀತಿ, ಇನ್ನೆಲ್ಲಿದ್ದಂಥ ಖುಷಿ, ಏನೂ ಬೇಡ ಜೀವನದೊಳಗೆ, ಊಟ ಬೇಡ, ನಿದ್ದೆ ಬೇಡ, ಏನೇನೇನೇನೇನೇನೇ ಬೇಡ, ಅಷ್ಟರ ಮಟ್ಟಿಗೆ ಖುಷಿ ಆಗಿಬಿಡ್ತದೆ. ಅದು ಹೆಣ್ಣಾಗಿರಲಿ ಗಂಡಾಗಿರಲಿ, ಇಬ್ಬರ ದೇಹಗಳು ಬದಲಾವಣೆ ಆಗಿರ್ಬೋದು, ಬಟ್ ಮನಸ್ಸು ಒಂದೇ ಒಂದು ಮನಸ್ಸು. ಆ ಪ್ರೀತಿ ವಿಚಾರದಲ್ಲಿ ಎಲ್ಲದಕ್ಕೂ ಕೂಡ ಸ್ವಾರ್ಥ. ಇನ್ನೊಂದು ಹೆಣ್ಣು ಪಕ್ಕದ ಕುಂದ್ರಬಾರ್ದು. ಹುಡುಗ ಆಗಿದ್ರು ಅಷ್ಟೇ, ನಮ್ಮ ಹುಡುಗಿ ಯಾರೋ ಗಣಮಗನ ಬಗಲಾಗ ನಿಂತು ಮಾತಾಡೋಕೆ ಚೆನ್ನಾಗಿ ಕೆಳಗ ಮ್ಯಾಗ ಬೆಂಕಿ ಎತ್ತಿರ್ತದೆ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೊ ಹುಡುಗಿಗಾದ್ರೂ ಅಷ್ಟೇ ಮನಸ್ಸಿಗೆ ತುಂಬ ನೋವಾಗ್ತದೆ. ಯಾವುದೇ ಹುಡುಗಿಗಾಗಲಿ ತಾನು ಪ್ರೀತಿಸುವಂಥ ಹುಡುಗ ಇನ್ನೊಂದು ಹುಡುಗಿ ಜೊತೆಗೆ ಎದಾಳ ಅಂದಾಗ ಮನಸ್ಸಿಗೆ ನೋವಾಗ್ತದೆ, ಅದು ಸಹಜ. ಅದು ಏನು ಮಾಡೋಕ್ಕೆ ಬರೋಂಗಿಲ್ಲ. ಆ ಪ್ರೀತಿಯಲ್ಲಿ ಇರುವಂತಹ ಬಹುದೊಡ್ಡ ಕೆಟ್ಟ ಕೋಡಿ ಲಕ್ಷಣ ಅಂದರೆ ಅದು ಒಂದು, ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೊ ಹಂಗಾಗಿ ಅವರಿಬ್ಬರ ಪ್ರೀತಿಯನ್ನು ಅರ್ಥ ಮಾಡ್ಕೊಡ್ರಿ, ಅವರಿಬ್ಬರಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿರಿ. ಗಿಲ್ಲಿ ದಯವಿಟ್ಟು ರಕ್ಷಿತಾಗ ಒಂದು ಸ್ವಲ್ಪ ಸಮಯ ಕೊಡು. ಯಾಕಪ್ಪ ಅಂದ್ರೆ ಆ ಸಮಯ ಕೊಡೋದ್ರಿಂದ ಪ್ರೀತಿ ಮತ್ತಷ್ಟು ಹೆಚ್ಚಾಗ್ತದೆ. ನಿಮ್ಮಿಬ್ಬರು ನಮ್ಗೆ ಅದು ಏನೋ ಗೊತ್ತಿಲ್ಲ, ನೀವು ಲವ್ ಮಾಡಿ ಮದುವೆ ಆಗ್ತೀರ ಅನ್ನೋದಲ್ಲ, ನಿಮ್ಮ ಸ್ನೇಹ ಹಿಂಗೆ ಉಳಿಲಿ ಅಂತ ನಮ್ಮ ಆಸೆ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಗಿಲ್ಲಿ ಕಾವ್ಯಾಗ ಲವ್ ಸ್ಟೋರಿಗಿಂತ ಗಿಲ್ಲಿ ರಕ್ಷಿತಾ ಲವ್ ಸ್ಟೋರಿ ಬೆಸ್ಟ್ ಅನ್ನೋವಂಥದ್ದು ನನ್ನ ಅಭಿಪ್ರಾಯ. ಸೊ ನಿಮಗೆ ಏನು ಅನ್ಸಕತ್ತಿದೆ ಅನ್ನೋದು ನಿಮಗೆ ಬಿಟ್ಟಿದ್ದದು. ಸೊ ಇಷ್ಟು ಹೇಳ್ತಾ ಈ ವಿಷಯವನ್ನು, ಮೊದಲು ನಿಜವಾದ ಪ್ರೀತಿ ಇರುವಂಥದ್ದು ಗಿಲ್ಲಿ ಮತ್ತು ರಕ್ಷಿತಾಗ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸಕತ್ತೀನಿ. ಧನ್ಯವಾದಗಳು.